ಮುಜಾವರ್ ಚಾನಲ್ಗೆ ಸ್ವಾಗತ. ಇಲ್ಲಿ ಒಂದು ಪಿರಂಜಿ ಗಿಡ ಅಂತ ಐತಿ, ಅದ್ರ ಬಗ್ಗೆ ವೈದ್ಯರು ವಿವರಣೆ ಕೊಡಕತ್ತಾರ. ಅದು ಎದಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಹೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮುಂದೆ ನಾವು ಇಲ್ಲ ಬೇರೆ ಬೇರೆ ವಿಡಿಯೋಗಳು ಹಾಕಕ್ಕೆ ನಮಗೆ ಸಪೋರ್ಟ್ ಮಾಡಿರಿ. ನಮಸ್ಕಾರ ಮುಜಾವರ್ ಚಾನಲ್ಗೆ. ಇದು ಪಿರಂಜಿ ಜಾಲಿ ಗಿಡ ನಸಿದು ಹೋಲಾಗತ್ತೈತಿ. ಇದು ಎಲ್ಲ ಸತ್ಯನಾಶ ಆಗಿ ಹೋಲಾಗತ್ತೈತಿ. ನಮ್ಮ ಔಷಧ ಮತ್ತು ಗಿಡ ಗಂಟಿ ಇವು ಏನದ ಅಲ್ಲ ಎಲ್ಲ ಹೋಲಾಗತ್ತಾವು. ಈಗ ನನ್ನ ಮುಂದಿನ ಪೀಳಿಗೆ ಬರಬೇಕಂತ ಇದು ನಿಮಗೆ ಪಿರಂಜಿ ಜಾಲಿ ಗಿಡದ್ದು ಏನೇನು ಉಪಯೋಗ ಬರ್ತೈತಿ, ಅದಕ್ಕೆ ಬರ್ತೈತಿ ಎಲ್ಲ ನಾವು ತಿಳಿಸ್ತೀನಿ. ಇದ್ರ ಕಾಯಿ ಅದಕ್ಕೆ ಬರ್ತದೆ, ಇದ್ರ ತಪ್ಪಲು ಅದಕ್ಕೆ ಬರ್ತದೆ. ಸಾಕಷ್ಟು ನಾವು ಏನು ರೋಗಾಣುಗಳಿಂದ ಮುಕ್ತಿ ಆಗುವಂಥದ್ದು ಒಂದು ಗಿಡ. ಇದನ್ನು ಇದಕ್ಕೇನೈತಲ್ಲ ನಮ್ಮ ಮುತ್ತನ ಕಾಲದಿಂದ ಇದಕ್ಕೇನು ಪಿರಂಜಿನೇ ಅನ್ಕೋತ ಬಂದಾರ. ಹೂವು ತಪ್ಪಲ ಅದರ ಎಲೆ ಹ್ಯಾಂಗೆ ಬರ್ತಾವೆ ಏನು ಬರ್ತಾವೆ ಎಲ್ಲ ತೋರಿಸ್ತೀನಿ. ತೋರಿಸ್ಕಿಸಿದ್ದೇನೈತಲ್ಲ ನಿಮಗೆ ಎದಕ್ಕೆ ಬರ್ತದೆ ಎಲ್ಲ ಹೇಳ್ತೀನಿ. ಯಾಕಂದರೆ ಕೆಲವೊಂದು ಮಂದಿ ಅದು ತಪ್ಪಲ ತೋರಿಸಿಲ್ರಿ, ಅದ್ರದ್ದು ಇದು ತೋರಿಸಿಲ್ರಿ, ಹೂವು ತೋರಿಸಿಲ್ರಿ, ಕಾಯಿ ತೋರಿಸಿಲ್ರಿ ಅಂತ ಸಾಕಷ್ಟು ಜನಗಳೇನದಲ್ಲ ನಮ್ಮ ಕಿರಿಕಿರಿ ಮಾಡ್ತಿರ್ತಾರೆ. ನೀವು ಚೆಂದಾಗೆ ನೋಡ್ಕೊರಿ. ಇದಕ್ಕೆ ಚೆಂದಾಗಿ ನೋಡಿದ್ರೆ ಅಂದ್ರೆ ಮುಂದೆ ನಿಮಗೇನೈತಲ್ಲ ಉಪಯೋಗ. ಮತ್ತು ಈ ಇಂಥ ಸಸ್ಯಗಳೇನದಲ್ಲ ಗಿಡಗಳು ಈಗ ನಾವು ಮರೆತು ಹೋಲಾಗತ್ತೇವೆ. ನಾವು ಕೆಲವೊಂದು ದಿವಸದಾಗ ಏನೈತಲ್ಲ ಒಮ್ಮೆ ಹಸು ಆಯ್ತು ಅಂದ್ರೆ ಬರೀ ಇದ್ರ ಬೀಜ ತಿಂದ ಕಿಸಿಂದ ಇದು ಮಾಡ್ತಿದ್ದೇವೆ. ಮತ್ತೇನು ಇದ್ರೊಳಗೆ ಇಷ್ಟು ತಾಕತ್ತೈತಿ. ನಾವು ಎಲ್ಲ ಇಡೀ ಬಾಡಿನೇ ನಮಗೆ ಏನೇನೈತೆ ಅನ್ನೋದು ಇದ್ರಾಗ ಎಲ್ಲ ಕಡಿಯಾಕಾಗುವಂಥದ್ದೈತಿ. ವಾಪರ್ಸೋದು ನೀವು ಏನೈತಲ್ಲ ನಾವು ವಿಡಿಯೋದೊಳಗೆ ಹೇಳಿರ್ತೀವಿ. ಮತ್ತೇನೈತಲ್ಲ ನೀವು ಕೆಲವೊಂದು ಮಂದಿ ಏನು ಮಾಡಿಬಿಡ್ತೀರಿ, ಅದು ಅರ್ಧಂಬರ್ಧ ವಿಡಿಯೋ ನೋಡ್ಕಿಸಿಂದ ಅರ್ಧಂಬರ್ಧ ಚಾಲು ಮಾಡಿಬಿಡ್ತೀರಿ. ತಲೆ ಕಾಕಾಗ್ಬಿಡ್ತೈತಿ ನಮ್ಮದೇ. ನಾ ಏನಾರೇ ಮಾಡಲಪ್ಪ ವಿಡಿಯೋರೇ ಅದಕ್ಕೆ ಮಾಡಲಿ ಅಂದಂಗೆ ಆಗ್ತೈತಿ. ನಂದು ಇದರೊಳಗೆ ಏನೈತಲ್ಲ ನಮ್ಮ ಮುಜಾವರ್ ಚಾನಲ್ದೊಳಗೆ ಹಾಕಿರ್ತೇವೆ. ನಿಮ್ಗೆ ಚೆಂದಾಗಿ ನೋಡ್ಕೊರಿ. ನೋಡ್ಕೊಂಡು ಒಬ್ರಿಗೊಬ್ಬರು ತಿಳಿಸ್ರಿ ಮತ್ತು ಏನೋ ಶೇರ್ ಮಾಡಿರಿ, ಎಲ್ಲ ಮಾಡಿರಿ. ನನ್ನ ವಿಡಿಯೋದೊಳಗೆ ಏನೈತಲ್ಲ ಸಾಕಷ್ಟು ನೀವು ಎಲ್ಲರೂ ಲೈಕ್ ಮಾಡಿದ್ರೆ ನನಗೆ ಹುಮ್ಮೆಸ್ ಬರ್ತೈತಿ. ನೋಡೋದು ಬರೀ ಬಿಡೋದು, ನೋಡೋದು ಬಿಡೋದು ಮಾಡಬೇಡ್ರಿ. ಎಲ್ತಾನ ನಮ್ಮ ಕರ್ನಾಟಕದವ್ರು ಎಲ್ತಾನ ಅದಾರ. ನಾನು ಕರ್ನಾಟಕದೊಳಗೆ ಏನೈತಲ್ಲ ನಂಬರ್ 1 ಆಗಬೇಕು. ಇದು ವಿಡಿಯೋನು ನಂಬರ್ 1 ಆಗಬೇಕು. ಮತ್ತು ಏನೈತಲ್ಲ ಇದರೊಳಗೆ ಸಾಕಷ್ಟು ಗುಣ ಇದ್ದಿದ್ದು ನಿಮಗೆ ತೋರಿಸ್ತೀನಿ. ಈಗ ನಾನು ತೋರಿಸೋದೇನೆಂದ್ರೆ ಇದು ಗಿಡ ನೋಡಿರಿ, ಇಲ್ಲೈತಿ ಗಿಡ ಅಂತೂ ಕಾಣಿಸ್ತದೆ ನಿಮ್ಗೆ. ಎಷ್ಟು ಸುಂದರವಾಗೈತಿ ಏನು ರೀ. ನಮ್ಮ ಕರ್ನಾಟಕದೊಳಗೆ ಇದು ನೋಡಿರಿ ಹ್ಯಾಂಗೈತಿ. ನಮ್ಮ ಕರ್ನಾಟಕದ ಪೂರಾ ಈಗ ರೀ ಇದರೊಳಗೆ ಚಿನ್ನನೇ ಐತಿ ನೋಡಿರಿ. ಇದು ಕಾಣಿಸ್ತದೆ ನೋಡಿರಿ. ಹೂವದೊಳಗೆ ನೋಡಿರಿ ನನ್ನ ಕರ್ನಾಟಕದ ಹ್ಯಾಂಗೆ ಚಿನ್ನ ಐತಿ ಇದ್ರೊಳಗೆ. ಈಗ ರೀ ಎಲ್ಲ ಐತಿ ನೋಡಿರಿ. ಕರ್ನಾಟಕದ ನನ್ನ ಚಿನ್ನ ಇದ್ದಿದ್ದೆ ನನ್ನ ಬಂಗಾರ ಅಂಥದ್ದು. ಇದು ಎದ್ರ ಗಿಡಪ್ಪ ಇದು ಇಂಚ ಹೇಳುತ್ತಿರ್ಬೇಕಲ್ಲ ನೀನು. ಪಿರಂಜಿ ಜಾಲಿ ಪಿರಂಜಿ ಜಾಲಿ. ಮುಂದಿನವ್ರಿಗೆ ಏನೈತಲ್ಲ ನನ್ನ ಸಣ್ಣ 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 ವೈದ್ಯರು ಆಗ್ತಿರ್ತಾರೆ. ಕೆಲವೊಂದು ಮಂದಿ ಏನೈತಲ್ಲ ಇದಕ್ಕೆ ಏನೈತಲ್ಲ ನನ್ನ ರೈತರಿಗೆ ಬರುವಂಥದ್ದು. ರೈತರು ಹೊಲ್ದಾಗಿರ್ತೈತಿ, ಕಟ್ ಮಾಡಿಕೆಸಿಂದ ಒಕ್ಕಾಡ್ಬಿಡ್ತಾರೆ. ಇದು ಏನೈತಲ್ರಿ ಈಗ ರೀ ಅದರ ಕಾಂಡೆ ನೋಡಿರಿ, ಅದು ಹ್ಯಾಂಗೆ ಕಾಣಿಸ್ತದೆ ನೋಡಿರಿ. ಅದು ತಪ್ಪಲು ನೋಡಿರಿ, ಅದು ಹ್ಯಾಂಗೆ ಕಾಣಿಸ್ತದೆ, ಎಷ್ಟು ಸುಂದರವಾಗಿ ಕಾಣಿಸ್ತದೆ, ಎಷ್ಟು ಚಂದ ಅದಾವೆ. ಇದು ಏನು ನರಕ್ಕೆ ಬರುವಂಥದ್ದು, ಎಲ್ಲದಕ್ಕೂ ಬರುವಂಥದ್ದು. ಮೊದಲಿಂದ ಒಂದು ವಿಡಿಯೋ ಹಾಕಿದ್ದೇವೆ ನಾವು. ಅವು ಕೆಲವೊಂದು ಮಂದಿ ಏನೈತಲ್ಲ ಅಡ್ಡ ತಿಡ್ಡ ನೋಡ್ಕಿಸಿಂದ ಇದು ಮಾಡಿದರು. ಇದಕ್ಕೆ ಏನೈತಲ್ರಿ ಈಗ ಇವು ಏನದಾವಲ್ಲ ಇವು ಎಲ್ಲ ಏನೈತಲ್ಲ ಇದು ಎದಕ್ಕೆ ಬರ್ತೈತಪ್ಪ ಅಂದ್ರೆ ನನ್ನ ಹೆಣ್ಣು ಮಕ್ಕಳಿಗೆ ಬಿಳಿ ಪದರ ಅಂತಾರೆ ನೋಡ್ರಿ. ಅದಕ್ಕೆ ಮೈ ಮೇಲೆ ಬಿಳಿದು ಹೋಗ್ತಿರ್ತದೆ ನೋಡ್ರಿ. ಗಂಡಸ ಮಕ್ಕಳಿಗೆ ಹೋಗ್ಲಕ್ಕ, ಹೆಣ್ಣು ಮಕ್ಕಳಿಗೆ ಹೋಗ್ಲಕ್ಕ. ನಾ ಹೇಳೋದು ನಿಮಗೆ ಅಡ್ಡಾಡ್ಡೆ ಇದ್ರದ್ದು ಹೇಳ್ತೀನಿ. ಯಾಕಂದ್ರೆ ಊರ್ದು ಹೇಳಿದಂದ್ರೆ ನೀವು ಭಾಳ ಇದು ಮಾಡ್ಕೊತಿರ್ತೀರಿ. ಈಗ ರೀ ಇದು ಏನೈತಲ್ರಿ ಇಷ್ಟಿಟ್ಟು ಇವು ತಪ್ಪಲೆ ಏನೈತಲ್ಲ ಈಗ ಇಷ್ಟಿಟ್ಟೇ ತೊಗೋಬೇಕು. ಇದಕ್ಕೆ ಇಲ್ಲೈತೆ ನೋಡ್ರಿ. ಈಗ ರೀ ಇಷ್ಟಿಟ್ಟು ತಪ್ಪಲ ಈಗ ರೀ ಈಟು ಇದಕ್ಕಿಂತ ಹೆಚ್ಚಿಗೆ ತೊಗೋರಿ. ಇದೇನು ಇದು ಆಗೋದಿಲ್ಲ, ತಿಂದರೂ ಏನೂ ಆಗೋದಿಲ್ಲ. ಇದು ಅಂಥ ತಪ್ಪಲಿದು. ಇದಕ್ಕೇನು ಮಾಡಬೇಕು ಈಗ ರೀ ಸಣ್ಣ ಪೀಸ್ ಮಾಡ್ಕಿಸಿಂದ ನೀರಾಗ ಇಡ್ರಿ. ರಾತ್ರಿ ನೀರು ಒಳಗೆ ಇಡ್ರಿ. ಏನು ರೀ ನೀರೊಳಗೆ ಇಟ್ಕಿಸಿಂದ ಏನೈತಲ್ಲ ನನ್ನ ಹೆಣ್ಣು ಮಕ್ಕಳು ಗಂಡಸು ಮಕ್ಕಳದು ಮೈ ಮೇಲಿಂದ ಹೋಗ್ತಿರ್ತದ. ಅದು ಧಾತು ಅಂತೇವಿ. ಹೆಣ್ಣು ಮಗಳಿಗೇನು ಬಿಳಿ ಸೆರಗ ಹೋಯ್ತಂದ್ರೆ ಏನೈತಲ್ಲ ಸಾಕಷ್ಟು ಇದು ಬೆನ್ನು ನೋವು ನುಸ್ತಿರ್ತದೆ ಅವ್ರಿಗೆ. ಹೆಣ್ಣು ಮಕ್ಕಳಿಗೆ ಇದು ಪೂರ ಬೆನ್ನು ನೋವು, ಕೈಕಾಲು ನೋವು ಎಲ್ಲ ನುಸ್ತಿರ್ತದೆ. ಯಾಕಂದ್ರೆ ರೊಕ್ಕನೇ ಹಾಕೋದು ದೊಡ್ಡ ಇದು ಅಲ್ಲ. ನಮ್ಮ ಆರೋಗ್ಯಕ್ಕೆ ರೊಕ್ಕ ಹಾಕಿದ್ರು ಅದು ಆರೋಗ್ಯ ಸೀದಾಗೋದಿಲ್ಲ. ಇದು ನನ್ನ ವನಸ್ಪತಿ ಏನೈತಲ್ಲ ನನ್ನ ಕರ್ನಾಟಕದೊಳಗೆ ಇದ್ದಿದ್ದು ಏನೈತಲ್ಲ ವನಸ್ಪತಿ ಒಳಗೆ ತಾಕತ್ತು ಅಷ್ಟೈತಿ. ಇದಕ್ಕೆ ಏನೈತಲ್ಲ ಇಷ್ಟು ಏನೈತಲ್ರಿ ಸಣ್ಣ ಪೀಸ್ ಮಾಡ್ಕಿಸಿಂದ ಏನೈತಲ್ಲ ನೀರು ಒಳಗೆ ಒಂದು ಯಾವುದಾರು ಒಂದು ಬಟ್ಲ ತೊಗೋರಿ. ಇಲ್ಲಾಂದ್ರೂ ನಿಮಗೇನು ಸಣ್ಣ ಗಡಿಗೆಗಳು ಇರ್ತಾವೆ, ಆ ಗಡಿಗ್ಯಾಗ ಹಾಕ್ರಿ. ಇಲ್ಲಪ್ಪ ಜರ್ಮನ್ ಇದರೊಳಗೆ ಹಾಕ್ರಿ.
ಮತ್ತು ಏನು ತಾಂಬರ್ದು ಇದ್ರೊಳಗೆ ಹಾಕಿದ್ರು ನಡೀತದೆ. ಸಣ್ಣ 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 ಪೀಸ್ ಮಾಡ್ಕೇಸಿಂದ, ಪೀಸ್ ಅಂದ್ರೇನು ಹಿಂಗೆ ಕಟ್ ಮಾಡ್ಕೇಸಿಂದ ಹಾಕ್ರಿ, ಇಲ್ಲಾದರೂ ಹಿಂಗೆ ಮುರಿದು ಕಿಸಿಂದ ಹಾಕ್ರಿ. ಇದು ಹಾಕಿಸಿಂದ ಏನೈತಲ್ಲ ಮುಂಜಾನೆ ಎದ್ದುಗಳೇ ಒಂದು ಸ್ವಲ್ಪ ಕಲ್ಸಕ್ರಿ ತೊಗೊಳೋದು. ಖಾಲಿ ಹೊಟ್ಟೆ ತೊಗೋಬೇಕಾ ಅವರು ಎಲ್ಲರೂ ಖಾಲಿ ಹೊಟ್ಟೆ ತೊಗೋಬೇಕು. ಇದಕ್ಕೆ ಸಣ್ಣ ಸಣ್ಣ ಇದು ಏನೈತಲ್ಲ ರೀ ಮುಂಜಾನೆ ಎದ್ದುಗಳೇನು ಏನೈತಲ್ಲ ನೀರ ಒಳಗೆ ಏನೈತಲ್ಲ ಅದು ಕಿವುಚ್ದಂಗೆ ಮಾಡೋದು. ಹಿಂಗೆ ಕಿವುಚ್ದಂಗೆ ಮಾಡ್ಕೇಸಿಂದ ಬೇಸಿನ ಕಿವುಚ್ ಕಿಸಿಂದೇನು ಇದರ ಬರೀ ಇದ್ರ ಸಪ್ಪದ ರಸ ಬಿದ್ದಿರ್ತದೆ ಅದ್ರೊಳಗೆ, ನೀರಿನೊಳಗೆ ಒಂದು ಇದ್ರೊಳಗೆ ಏನೈತಲ್ಲ ಅದು ತೊಗೊಂಡು ಕಿಸಿಂದ ಎಲ್ಲ ಸೋಸ್ ಕಿಸಿಂದ ಕುಡಿತೇ ಬಂದ್ರಂದ್ರೆ ರಾತ್ರಿ ಹಿಡಿದು ಮುಂಜಾನೆ ಎದ್ದು ಕುಡಿಯೋದು, ಮುಂಜಾನೆ ಹಿಡಿದು ರಾತ್ರಿ ಕುಡಿಯೋದು. ಇದು ಅಷ್ಟೈತೆ ಅಂದ್ರೆ ಎಂಥದೇ ಹೆಣ್ಣು ಮಕ್ಕಳಿಗೆ ಬಿಳಿಸಾರಿಗೆ ಹೋಗಲ್ಲಕ್ಕ, ಗಂಡಸು ಮಕ್ಕಳಿಗೆ ಬಿಳಿಸಾರಿಗೆ ಹೋಗಲ್ಲಕ್ಕ. ಬಿಳಿಸಾರಿಗೆ ಅಂದ್ರೆ ಧಾತು ಓದ್ತಿರ್ತದೆ. ನನ್ನ ಸಣ್ಣ ಮಕ್ಕಳಿಗೆ ಅರ್ಧ ಚಮ್ಮಚದಷ್ಟು ಏನೈತಲ್ಲ ಇದು ಹಾಕೋದು, ಅದ್ರೊಳಗೆ ಏನೈತಲ್ಲ ಕಲ್ಸಕ್ರೆ ಹಾಕೋದು. ಹಾಕಿಸಿಂದ ಬೇಸಿನಾಗ ಕಲಸ್ಕೊಂಡು ಕುಡಿದು. ಕೈ ಇರೋದಿಲ್ಲ ಏನೂ ಇಲ್ಲ, ತಪ್ಪಲಾಸಗೆ ತಿಂದು ತೋರಿಸ್ತೀನಿ ನಾನು. ಈಗ ನೋಡ್ರಿ ಹೆಂಗೆ ಇರ್ತೈತಿ ಇದು. ತಪ್ಪಲ್ ಸುದ್ದಿ ಏನೈತಲ್ಲ ಕೈಯನ್ನು ಇದಕ್ಕೇನೂ ಇರೋದೇ ಇಲ್ಲ. ಯಾಕಂದ್ರೆ ಮುಂಜಾನೆ ಅವ್ರು ಅಂಜಿರ್ತಾರೆ, ಒಬ್ಬೊಬ್ಬರು ಅಂಜಿರ್ತಾರ, ಕೈ ಇರೋದಿಲ್ಲ ಏನೂ ಇರೋದಿಲ್ಲ. ಇದು ತಪ್ಪಲ ಏನೈತಲ್ಲ ಇದು ಹಿಂಗೆ ಕುಡಿಯೋಕ್ಕೆ ಬಂದ್ರೆ ಭಾಳ ಇಲ್ಲ 15ರಿಂದ 16 ದಿವಸ ಕುಡಿದ್ರೆ ಅಂದ್ರೆ ಇಲ್ಲಪ್ಪ ನಮ್ಗೆ ಅಷ್ಟು ಇದು ಇರ್ಲಿಕ್ಕಂದ್ರೆ ಒಂದು ವಾರ ಕುಡಲಕ್ಕ 7 ದಿವಸ ಕುಡಿದ್ರು ಸುದ್ಕೆ ಏನೈತಲ್ಲ ಇದು ಸಾಕಷ್ಟು ಇದ್ರೊಳಗೆ ರೋಗಾಣು ಹೋಗುವಂಥದ್ದು ಔಷಧ ಐತಿದು. ಬಿಳಿ ಸೆರಗ, ಬಿಳಿ ಮುಟ್ಟು ಮತ್ತು ನನ್ನ ಗಂಡು ಮಕ್ಕಳಿಗೆ ಇಲ್ಲಿ ಹಿಡಿದು ಇಲ್ತಾನೆ ನೂಸ್ತಿರ್ತದೆ. ಯಾಕಂದ್ರೆ ಮೈ ಮೇಲೆ ಹೋಗಿ ನೂಸ್ತಿರ್ತದೆ. ಇದ್ರದ್ದೇ ಇದೇ ತಪ್ಪಲದ್ದು ಏನೈತಲ್ಲ ಅಷ್ಟು ಮಾಡಿದ್ರೆ ಅಂದ್ರೆ ಸಾಕಷ್ಟು ಇದು ಇದ್ದಿದ್ದು ಕಡಿಮೆ ಆಗುವಂಥದ್ದು. ಇದಕ್ಕೆ 15 ದಿವಸ ತೊಗೋರಿ, 7 ದಿವಸ ತೊಗೋರಿ. 7 ದಿನದಾಗ ಕಟ್ಟಾಯ್ತು ಅಂದ್ರೆ ಬಿಡ್ರಿ. ಮತ್ತು ಮುಂದೆ ಏನೈತಲ್ಲ 15 ದಿವಸ ತೊಗೋರಿ. 15 ದಿನದಾಗೂ ಕಟ್ಟಾಗ್ಲಿಕ್ಕಂದ್ರೆ ಮತ್ತೊಮ್ಮೆ ತೊಗೋರಿ. ನಮಗೇನೈತಲ್ಲ ಇದೇ ನಮ್ಮ ಅಡವಿ ಒಳಗಿರುವಂಥದ್ದು, ಇದ್ರೊಳಗಿರುವಂಥದ್ದು. ಇದು 140 2ನೇದು ಹೇಳ್ತೀನಿ ನೋಡ್ರಿ ನಿಮಗೆ. ಇವು ಏನೈತಲ್ರಿ ಇದರ ಕಾಯಿನು ಸಾಕಷ್ಟು ಯಾವತ್ತು ಕಾಯಿ ಇರ್ತಾವೆ ಇದಕ್ಕೆ. ಇದು ಏನು ಸಿಜನ ಬಿಜನ ಏನೂ ಸಂಬಂಧ ಇಲ್ಲ. ಇವು ಕಾಯಿಗಳು ಏನು ರೀ, ಈ ಕಾಯಿಗಳು ಎದಕ್ಕೆ ಬರ್ತಾವಪ್ಪ ಅಂದ್ರೆ ಸಣ್ಣ ಇದ್ರೊಳಗೆ ಏನೈತಲ್ರಿ ಇದು ಕಾಯಿ ನೋಡ್ರಿ. ಇದು ಈ ಟೈಪ್ ಇರ್ತೈತಿ. ಇದು ಈಗ ರೀ ಬೀಜ, ಈಗ ರೀ ಇದು ತಪ್ಪಲ ಮತ್ತು ಬೀಜ ಕಾಂಡಿ ಎಲ್ಲ ತೋರಿಸ್ತೀನಿ ನಾನು. ಇಲ್ಲೈತೆ ನೋಡ್ರಿ ಇದು ಈಗ ರೀ ಬೀಜ. ಇವು ಬೀಜ ಏನದಾವಲ್ಲ ಇವು ಎದಕ್ಕೆ ತಿನ್ಬೇಕಪ್ಪ ಅಂದ್ರೆ ನಮ್ಮ ವೀರ್ಯಾಣು ಶರೀರದೊಳಗೆ ವೀರ್ಯಾಣು ಕೊರತೆ ಕಡಿಮೆ ಆದಂತೆ ತಿಳಿರಿ. ವೀರ್ಯಾಣು ಕಡಿಮೆ ಆದಂತಂದ್ರೆ ಇದು ಏನೈತಲ್ಲ ಇದರ ಬೀಜಗಳು ಮುಂಜಾನೆ ಎದ್ದುಗಳೇ 3-4 ಸೇವನೆ ಮಾಡ್ಬೇಕು. ಯಾಕಂದ್ರೆ ಹಸಿದೆ ತಿನ್ಬೇಕಾ, ಇದು ಒಣಗಿದ್ದಿಲ್ಲ. ಒಣಗಿದ್ದು ಪೌಡ್ರ್ ಮಾಡಿ ಎಲ್ಲರೂ ತಿಂತೀನಂದ್ರೆ ಇಲ್ಲ, ಹಸಿದೆ ತಿನ್ನುತ್ತಿರ್ಬೇಕದು. ಈಗ ರೀ ಹಿಂಗೆ ಹಸಿದೆ ತಿಂದ್ರೆ ಎಷ್ಟು ರುಚಿ ಐತಿ ನೋಡ್ರಿ. ತಿಂದರೆ ನೋಡ್ರಿ ನೀವು ಏನು ರೀ ಇದು ರುಚಿ ಐತಿ. ಇದರೊಳಗೆ ಏನೈತಲ್ಲ ವೀರ್ಯಾಣು ಇದು ಆತಾವು. ಮತ್ತು ಏನೈತಲ್ರಿ ವೀರ್ಯಾಣು ಪುಷ್ಟಿ ಆಗುವಂಥದ್ದು, ಧಾತು ಕಟ್ಟಾಗುವಂಥದ್ದು. ಬಾಯಿ ಒಳಗೆ ಏನೈತಲ್ರಿ ಉಗುಳ ಏನೈತಲ್ಲ ಲಾಳ ರಸ ಒಣಗ್ತಿರ್ತದೆ ಕೆಲವೊಂದು ಮಂದಿಗೆ. ಇದು ಸಾಕಷ್ಟು ಜನಗಳಿಗೆ ರೋಗಾಣುಗಳು ಇರ್ತಾವೆ, ಯಾರಿಗೆ ಕೂನಾಗೋದಿಲ್ಲ. ಅವು ನಾವು ಹೋಗ್ತೇವೆ, ಅವ ಒಂದು ಪೇಪರ್ ಮಟ್ಟೇರಿ ಏನಾರು ಕೊಟ್ಟು ಬಿಡ್ತಾನೆ, ಅದು ತಿನ್ಕೋತ ಕೂತು ಬಿಡ್ತೇವೆ. ನನ್ನ ರೈತರಿಗೆ ಅಲ್ಲಿ ನನ್ನ ಎಷ್ಟೋ ಜನಕ್ಕೆ ಏನೈತಲ್ರಿ ಅದು ಸಿಗುವಂಥದ್ದು ಏನೈತಲ್ಲ ಬರೀ ಇದು 1-2 ತಿನ್ನೋಲಕ್ಕ ಲಾಳ ರಸ ಬಾಯಿ ಒಳಗೆ ಹೊಂಟುವಂಥದ್ದು. ಲಾಳ ರಸ ಒಣಗ್ತಿತ್ತಂದ್ರೂ ಬರುವಂಥದ್ದು ಇದು. ಇದ್ರೊಳಗೆ ನಾವೇನೈತಲ್ಲ ಮೊದಲ ಏನು ಮಾಡ್ತಿದ್ದೇವೆ, ಗಂಟ್ಲು ಒಣಗ್ತದೆ, ನೀರು ಹುಡ್ಕಾತದೆ ಅಂದ್ರೆ ಇದ್ರ ಇದು ತಪ್ಪಲಲ್ಲ, ಇವು ಬೀಜಗಳು ತಿಂದುಬಿಡ್ತಿದ್ದೇವೆ. ನೀರೋಡಿಕೆ ಮತ್ತು ಹೆಚ್ಚಿಗೆ ಆಗ್ತಿತ್ತು ಇದ್ರೊಳಗೆ. ಏನು ರೀ ಇಷ್ಟೇನು ಇದರೊಳಗೆ ಇರುವಂಥ ಗುಣಗಳು ಹೇಳೀನಿ ಮತ್ತು ಗಿಡ ತೋರಿಸೀನಿ. ಮುಂದಿನ ಪೀಳಿಗೆ ಏನೈತಲ್ಲ ನನ್ನಂತ ಇವು ಸಣ್ಣ ಈ ಕಡೆ ಬಾರೋ ಇನ್ನೊಸ್ ಬುಜಾರ್ ಇಲ್ಲಿ ಬಾಲಿ ಈಗ ರೀ ಇಂಥವ್ರು ಅದಾರ ನೋಡ್ರಿ. ಇವ್ರಿಗೆ ನಾಳೆಗೆ ಯಾರು ನೀವು ಕೂಡ ಕಲಿಸಿದ್ರೆ ಹೋಗ್ತೈತಿ. ಇಲ್ಲಿಕಂದ್ರೆ ನಾವು ವಿಡಿಯೋಗಳು ಮಾಡಿ ಉಪಯೋಗ ಇಲ್ಲಾರ್ದಂಗೆ ಮಾಡಬೇಡ್ರಿ. ಒಬ್ರಿಗೊಬ್ಬರು ಶೇರ್ ಮಾಡಿರಿ. ಸಣ್ಣ ಮಕ್ಕಳಿಗೇನು ಮುಂದಿನವ್ರಿಗೆ ಏನೈತಲ್ಲ ಇದು ತಿಳಿಸ್ರಿ. ಯಾಕಂದ್ರೆ ಸಾಕಷ್ಟು ಬರೀ ದವಾಖಾನೆ ಎಲ್ಲಕ್ಕೆ ಹೋಗ್ಬೇಡ್ರಿ. ದವಾಖಾನೆ ಅವ್ರೇನು ಚಪಾತಿ ಒತ್ತಡ್ಡಿ ಮಾಡಿಬಿಟ್ಟಿರ್ತಾರೆ. ಇದು ನಿಮ್ಮ ಮನೆ ಒಳಗೆ ನಿಮ್ಮ ಇದರೊಳಗೆ ತಯಾರಾಗುವಂಥದ್ದು. ಎಲ್ಲರಿಗೂ ಹೇಳಿಕೆಸಿಂದ ನೀವು ಇದು ಮಾಡಿರಿ, ಒಬ್ರಿಗೊಬ್ರು ಶೇರ್ ಮಾಡೋದು ಬರ್ರಿ. ನಮ್ಮ ಮ್ಯಾನೇಜರ್ ಒಂದು ಸ್ವಲ್ಪ ಹೇಳ್ತಾರೆ, ಒಂದು ಸ್ವಲ್ಪ ಇದು ಮಾಡಿರಿ. ಈಗ ನೋಡಿ ನಮ್ಮ ಮುಜಾವರ್ ಚಾನಲನ್ನು ಯಾಕೆ ನಿಮ್ಗೆ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಂತ ಹೇಳ್ತೀವಿ ಅಂದ್ರೆ ಇಂತಿಂಥ ಗಿಡಗಳು ನಶಿಸಿ ಹೋಗಾಕತ್ತವೆ. ಈಗ ನಶಿಸಿ ಹೋಗಬಾರ್ದು. ಮುಂದಿನ ಪೀಳಿಗೆ ಮತ್ತು ಮುಂದಿನ ಪೀಳಿಗೆಗಳಿಗೆ ತೋರಿಸಿದ್ವಿ ಅಂದ್ರೆ
ಮಣಿಮದ್ದು ಐತಲ್ಲ ಇಂಥದ್ದೆಲ್ಲ ಗಿಡ ಇರ್ತಾವೆ, ಅದು ಎದಕ್ಕೆ ಬರ್ತೈತಿ ಅನ್ನೋದು ಗೊತ್ತಿರಂಗಿಲ್ಲ. ಅದನ್ನೆಲ್ಲ ಬೇರೆ ಜನರಿಗೆ ನೀವು ತಿಳಿಸಿದ್ರಿ ಅಂದ್ರೆ ಅದ್ರದ್ದು ಉಪಯೋಗ ತೊಗೋತಾರೆ ಫ್ರೀಯಾಗಿ. ಯಾಕಂದ್ರೆ ಇದು ಧಾತು ಪುಷ್ಟಿಗಾಗಿ ಮತ್ತು ದವಾಖಾನೆ ಅಡ್ಡಾಡೋದು, ತಿಂಗ್ಳಿಗೊಮ್ಮೆ ಹೋಗೋದು, ಅಲ್ಲೆಲ್ಲ ರೊಕ್ಕ ಇಟ್ಟು ಬರೋದು ಬೇಡ. ಅದಕ್ಕೆ ಮನ್ಯಾಗ ಐತಲ್ಲ ಇಂಥ ಗಿಡ ಎಲ್ಲರ ಕಾಣ್ತಂದ್ರೆ ಇದನ್ನು ಕಿತ್ತ ಇದರಿಂದ ಉಪಯೋಗ ತೊಗೋರಿ, ಮುಂದಿನ ಜನರಿಗೆ ತಿಳಿಸ್ರಿ. ಒಂದು ನೀವು ಲೋಕಲ್ ಗ್ರೂಪ್ಗಳು ಇರ್ತಾವೆ ನಿಮ್ಮ ಯಾವರ ಅಂಥದ್ರಾಗ ಹಾಕಿದ್ರಿ ಅಂದ್ರೆ ಏನಾಕೈತಿ, ಬೇರೆದವ್ರಿಗೆ ತಿಳ್ಸಕ್ಕೆ ಮಾಡೋಕೆ. ಏನು ಮೊಬೈಲ್ ಅಂಕ್ರಿಗೆ ಎಲ್ಲರದು ಎಲ್ಲ ನೆಟ್ಗಳು ಫ್ರೀನೇ ಅದಾವೆ, ಏನು ತಿಂಗಳು ರೀಚಾರ್ಜ್ ಮಾಡ್ತಾರೆ ಈಗೇನು. ನೀವು ಒಂದು ಬಟನ್ ಒತ್ತೋದ್ರಿಂದ ಐತಲ್ಲ ಒಂದು 4 ಜನಕ್ಕರ ಉಪಯೋಗ ಆಯ್ತು ಅಂದ್ರೆ ನಾವು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಕತಿ. ಅದಕ್ಕಾಗಿ ನಾವು ಏನೇ ಹೇಳಕತ್ತೀವಿ ಅಂದ್ರೆ ಬೇರೆದವ್ರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೀವು ಲೈಕ್ ಯಾಕೆ ಮಾಡಪ್ಪ ಅಂದ್ರೆ ನಮ್ಗೆ ವಿಡಿಯೋ ಮಾಡೋಕೆ ಒಂದು ಹುಮ್ಮಸ್ಸು ಬರ್ತೈತಿ. ಬೇರೆ ಬೇರೆ ಗಿಡಗಳದ್ದು ನಾವು ಹಾಕಕ್ಕೆ ಮತ್ತು ಏನಾದರೂ ತಪ್ಪುತಡೆಗಳಾದ್ರೆ ನಮ್ಗೆ ಕಾಮೆಂಟ್ನಾಗ ಐತಲ್ಲ ಮೆಸೇಜ್ ಮಾಡಿರಿ. ಇದ್ರ ಬಗ್ಗೆ ಮತ್ತು ಬೇರೆದ್ರಾಗ ಏನಾರ ನಿಮ್ಗೆ ಔಷಧದ ಬಗ್ಗೆ ಬೇಕಾಯ್ತಂದ್ರೆ ಅದನ್ನು ನಮ್ಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ನಾವು ಐತಲ್ಲ ಪ್ರಯತ್ನ ಮಾಡ್ತೀವಿ ಅದನ್ನು ಹಾಕಕ್ಕಂತೇಳಿ ವಿಡಿಯೋ. ನಮಸ್ಕಾರ.